ಅವ್ರು ಪಾಪ್ಕಾರ್ನ್ ಮಾಡ್ತಾರೆ ಅಂದ್ಬಿಟ್ಟು ನಾವು ಅವರನ್ನು ಚೀಪಾಗಿ ನೋಡ್ಕೊಳ್ಳೋದೇ ಆಗಲಿ ಇನ್ನೊಂದು ಮಾಡೋದೇ ಆಗಲಿ ಅದು ಅವಶ್ಯಕತೆ ಇರಲ್ಲ. ಯಾಕೆಂದರೆ ಅವರು ನಮ್ಮಂಗೆ ಮನುಷ್ಯರಾಗಿರ್ತಾರೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ. ಸೊ ಅವ್ರ ಜೊತೆ ನಾನು ಡ್ಯಾನ್ಸ್ ಮಾಡೋದ್ರಿಂದ ತಪ್ಪೇನು ಅನಿಸಲ್ಲ. ಯಾಕೆಂದರೆ ಅವ್ರು ನಮ್ಮ ಬ್ರದರ್ ಅನ್ನೋ ರೀತಿಲಿ ನಾವು ಡ್ಯಾನ್ಸ್ ಮಾಡಿರ್ತೀವಿ. ಇವಾಗ ಅವ್ರಿಗೂ ಒಂದು ಕಲೆ ಇರುತ್ತೆ. ಸೊ ಹಾಗಾಗಿ ನಾನು ಅವ್ರ ಜೊತೆ ಅವ್ರಿಗೆ ಹುಮ್ಮಸ್ಸಾಗಿ ಅವ್ರಿಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡೆ ಅಲ್ಲಿ ಅಷ್ಟೇ. ಯುವ ಸಂಭ್ರಮ ನಡೀತಿ ಮೇಡಮ್, ಅಷ್ಟು ದಿನ ಭಾಗಿಯಾಗಿದ್ರೆ ಯುವ ಸಂಭ್ರಮಕ್ಕೆ? ಇಲ್ಲ, ಒಂದು 3 to 4 days ಏನೋ ಬಂದಿದೆ ಅಷ್ಟೇ. ಅಲ್ಲ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮೇಡಮ್ ನಿಮ್ಮದೇ ಫುಲ್ ಟ್ರೆಂಡ್. ಅವ್ರು ಬಿಟ್ಟರೆ ಅವ್ರ ಜೊತೆ ನೀವು ಡ್ಯಾನ್ಸ್ ಮಾಡ್ತಿರೋದು ವಿಡಿಯೋ ಆಗಿರ್ಬೋದು, ನೀವು ಇಂಡಿವಿಜುವಲ್ ಆಗಿ ಡ್ಯಾನ್ಸ್ ಮಾಡ್ತಿರಲ್ಲ ಆ ವಿಡಿಯೋಗಳಾಗಿರೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸಿಕ್ಕಾಪಟ್ಟೆ ಜನ ಅಂದರೆ ಒಬ್ಬರು ಕೂಡ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡಿಲ್ಲ, ಎಲ್ಲ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ರು. ನಿಜವಾದ ಕಲೆ ಇದ್ದಂಥವ್ರಿಗೆ ಯಾವ್ದಾದ್ರು ಒಂದು ಒಳ್ಳೆ ವೇದಿಕೆ ಸಿಕ್ಕಲಿ, ಅವರು ಕೂಡ ಮುಂದೆ ಬರಲಿ ಅನ್ನೋ ಮಾತುಗಳನ್ನೆಲ್ಲ ಹೇಳ್ತಾ ಇದ್ರು. ಹೌದು, ಅದು ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಅಲ್ಲಿ ವಿಡಿಯೋ ಮಾಡ್ತಿದ್ದವರು ನನಗೆ ತುಂಬಾ ಸಪೋರ್ಟಬಲ್ ಆಗಿ ವಿಡಿಯೋ ಮಾಡಿದ್ದಾರೆ. ಮತ್ತು ಕೆಲವೊಂದು ಬ್ಯಾಡ್ ಕಮೆಂಟ್ ಬಂದಿದ್ದಾವೆ, ಬಟ್ ಅದಕ್ಕೆ ಓಕೆ ಬಿಡು, ಅದು ಏನೇ ಆಗಲಿ ಏನೇ ಮಾಡಿದ್ರು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಬ್ಯಾಡ್ ಕಮೆಂಟ್ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಇಟ್ಸ್ ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಮಾಮೂಲಿ ಡ್ಯಾನ್ಸ್ ಮಾಡ್ತಿದ್ದೆ. ಅಂದರೆ ಏನು ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಡ್ಯಾನ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಸಾಂಗ್ ಕೇಳ್ತಿದ್ದಂಗೆ ಕಾಲು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಕ್ಚುಲಿ ವೈರಲ್ ಆಗಬೇಕು, ಇಲ್ಲ ಫೇಮಸ್ ಆಗಬೇಕು, ನಾನು ಇನ್ನೊಂದೇನೋ ಮಾಡಬೇಕು, ಇಲ್ಲಿ ವೈರಲ್ ಮಾಡಿಬಿಡ್ತಾರೆ, ಆ ಉದ್ದೇಶದಿಂದ ನಾನು ಅಲ್ಲಿ ಮಾಡಲಿಲ್ಲ.